ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ತಂದೆಯವರಿಗೆ ಬಿ ಪಿ ಇತ್ತು. ಬಿ ಪಿ ಇದ್ದಿದ್ದ ಕಾರಣ ಏನಾಯಿತು, ಬ್ರೈನ್ ಹ್ಯಾಮರೇಜ್ ಆಗಿತ್ತು. ಇಲ್ಲಿಗೆ ಬಂದು ಇವಾಗ 7ನೇ ದಿವಸ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಟೇಬಲ್ ಆಗಿ ನಡೀತಾರೆ, ಯಾವ ಥರ ವಾಲೋದಾಗಲಿ ಏನೂ ಇಲ್ಲ. ಅವರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆದರೂ ಇದಕ್ಕಿಂತ ನನಗೆ ಇನ್ನೇನು ಬೇಕಾಗಿಲ್ಲ. ಈಗ ಆರೋಗ್ಯ ಉಳಿದ್ರೆ ಸಾಕು, ಈ ಸಮಸ್ಯೆಗಳು ಸಾವಿರ ಸಮಸ್ಯೆಗಳು ನಮ್ಗೆ ಬೇಡಪ್ಪ, ನಾನು ಬದುಕಿದ್ರೆ ಸಾಕು ಅನ್ನೋದಾಗತ್ತೆ. ಆದರೆ ಇಲ್ಲಿ ಯಾವುದು ಕಮರ್ಷಿಯಲ್ ಇಲ್ಲ, ಅವರೊಂದು ಸೇವೆ ಥರ ಮಾಡ್ತಿದ್ದಾರೆ, ಅದನ್ನು ಯುಟಿಲೈಸ್ ಮಾಡ್ಕೊಂಡವನು ಬುದ್ಧಿವಂತ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದೀನಿ. ನಮ್ಮ ತಂದೆ 5-6 ತಿಂಗಳಿಂದ ನಾನು 12 ಲಕ್ಷ ಖರ್ಚು ಮಾಡಿದ್ದೀನಿ. ಅದ್ರ ಮುಂದೆ ಈ 11,500 ಅದ್ರ ಹಿಂಗೆ ಏನು ಅನ್ನಿಸ್ತು, ನನಗೆ ಟೈಮ್ ಪಾಸ್ ಹಿಂಗೆ ಬಂದುಬಿಟ್ಟು ಹೋದ್ರೇ ನಿಮ್ಮ ಆರೋಗ್ಯ ಆರಾಮಾಗಿ ಸರಿ ಮಾಡಿಸ್ಕೊಂಡು ನೀವು ಹೋಗ್ಬೋದು. ಹಾಗೆ ಇದನ್ನು ಯಾರು ಯೂಸ್ ಮಾಡಿಕೊಂಡ್ರೆ ಅವ್ರದ್ದೇ ಅದೃಷ್ಟ ಅಂತ ಹೇಳ್ಬೋದು. ನನ್ನ ಹೆಸರು ನಾಗೇಂದ್ರ ನಾಯಕ್ ಅಂತ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಇಲ್ಲಿ ಬಂದಿದ್ದ ಉದ್ದೇಶ, ನಮ್ಮ ತಂದೆಯವರಿಗೆ ಬಿ ಪಿ ಇತ್ತು. ಬಿ ಪಿ ಇದ್ದಿದ್ದ ಕಾರಣ ಏನಾಯಿತು, ಬ್ರೈನ್ ಹ್ಯಾಮರೇಜ್ ಆಗಿತ್ತು. ನಾನು ಅಲೋಪತಿ ಎಲ್ಲ ತೋರಿಸ್ದೆ, ಟ್ರೀಟ್ಮೆಂಟ್ ಮಾಡಿಸ್ದೆ. ಅವ್ರದ್ದು ಬ್ರೈನ್ ಹ್ಯಾಮರೇಜ್ ಆಗಿರೋದ್ರಿಂದ ಮೆಮೊರಿ ಲಾಸ್ ಇತ್ತು. ಅಲ್ಲಿ ಅಲೋಪತಿಯಲ್ಲಿ ತೋರಿಸಿದಾಗ ಬಿ ಪಿಗೆ ಮೆಡಿಸಿನ್ ಮಾಡಿಕೊಟ್ಟಿದ್ರು, 4 ಮಾತ್ರೆ ಇತ್ತು ದಿನಕ್ಕೆ. ಆದರೆ ಇದೇ ಥರ ಮಾತ್ರೆ ತೊಗೊಂಡ್ರೆ ಮುಂದೆ ಮತ್ತೆ ಬಿ ಪಿ ಕಡಿಮೆ ಆಗಿದೆ, ಮತ್ತು ಇನ್ನು ಫ್ಯೂಚರಲ್ಲಿ ಜಾಸ್ತಿಯಾಗಿ ಮತ್ತೆ ಮಾತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಕೊನೆಗೆ ಏನು ಮಾಡ್ಬೋದು ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಈಗ ಅಲೋಪತಿಯಲ್ಲಿ ಮೆಡಿಸಿನ್ನ ನೀವು ತೊಗೊಳ್ಳೇಬೇಕಾಗತ್ತೆ ಲೈಫ್ ಟೈಮು. ಇದನ್ನು ಬಿಡಿಸ್ಬೇಕು ಅಂದರೆ ನೀವು ಬೇರೆ ಥರ ಏನಾದರೂ ದಾರಿ ಹುಡುಕಬೇಕು ಅಂದಾಗ, ಮತ್ತು ಹಾಗೆ ವಿಚಾರಿಸ್ತಾ ಇದ್ದಾಗ ನನ್ನ ಸ್ನೇಹಿತರು ಒಬ್ಬರು ಹೇಳಿದ್ರು, ಒಬ್ಬರು ನ್ಯಾಚುರಲ್ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಅಂತ ಕೋಲಾರದಲ್ಲಿ ರಾಜಶೇಖರ್ ಸರ್ ಅನ್ನೋರು ನಡೆಸ್ತಿದ್ದಾರೆ. ಅವ್ರು ಬರೀ ಆಹಾರದಲ್ಲೇ ನಿಮ್ಮ ಬಿ ಪಿ, ಶುಗರು, ಈ ಥರ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಬಗೆಹರಿಸಿ ನಿಮ್ಮ ಮಾತ್ರೆಗಳ ಸಂಖ್ಯೆನ ಕಡಿಮೆ ಮಾಡ್ತಾರೆ. ಆದರೆ ಈ ಮಾತ್ರೆಗಳು ಇಲ್ದಂಗೂ ಮಾಡ್ತಾರೆ ಅಂತ ಅಂದಾಗ ನನಗೆ ಯಾಕೆ ಒಂದು ಸಲ ಪ್ರಯತ್ನ ಪಡಬಾರ್ದು. ಇಷ್ಟೆಲ್ಲ ಆಲ್ರೆಡಿ ನಾನು ಆಸ್ಪತ್ರೆಗಳಿಗೆ ಸುತ್ತಿದ್ದೀನಿ, ಮಾಡಿದ್ದೀನಿ. ಅವರೇನಂದ್ರು, ಜೀವನ ಪೂರ್ತಿ ಬಿ ಪಿ ಮಾತ್ರೆಗಳನ್ನು ತೊಗೋಬೇಕು ಅಂತ ಹೇಳಿದ್ರು. ಈಗ ಒನ್ ಟೈಮ್ ತೊಗೊಳಕ್ಕಾಗಲ್ಲ. ನಮಗೂ ಭಯ, ಯಾವತ್ತಾದರೂ ಮಿಸ್ ಆದರೆ ಮತ್ತು ಏನು ಮಾಡೋದು, ಮತ್ತೇನಾದ್ರು ಪ್ರಾಬ್ಲಮ್ ಆಗ್ಬೋದು. ಆಗದೇ ಇದ್ದರೂ ನಮಗೊಂದು ಭಯ ಅನ್ನೋದಿರತ್ತಾ. ಹಾಗಾಗಿ ಏನು ಮಾಡಬೇಕು ಅನ್ನಿಸ್ತು ನನಗೆ, ಮಾತ್ರೆಗಳಿಂದ ದೂರ ಆಗಿ ನ್ಯಾಚುರಲ್ಲಾಗಿ ಅವರು ಮೊದಲಿನ ಥರನೇ ಬಿ ಪಿ ಇಲ್ದಂಗೆ ಆಗಬೇಕು. ಹಾಗಾದರೆ ಏನು ಮಾಡ್ಬೋದು ಅಂತ ಅಂದಾಗ, ಇದನ್ನು ಆಹಾರದಿಂದನೇ ಸರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ರಾಜಶೇಖರ್ ಸರು ಹೇಳಿರೋದನ್ನು ನಾನು ನನ್ನ ಸ್ನೇಹಿತರು ಹೇಳಿದಾಗ, ಅವರು ಯೂಟ್ಯೂಬ್ ಚಾನಲಲ್ಲಿ ನೋಡಿದಾಗ, ಹೌದಾ, ಆಮೇಲೆ ಅದೇ ಅವ್ರ ಸೆಂಟ್ರಲ್ಲಿ ಸುಮಾರು ಜನ ಬಿ ಪಿ, ಶುಗರ್, ಬೇರೆ ಬೇರೆ ಸಮಸ್ಯೆಗಳನ್ನ ಬರೀ ಆಹಾರದಿಂದನೇ ಬಗೆಹರಿಸಿ ಮಾತ್ರೆಗಳನ್ನು ಬಿಟ್ಟಿರೋದನ್ನು ನಾನು ನೋಡಿದೆ. ಯಾಕೆ ಒಂದು ಸಲ ಪ್ರಯತ್ನ ಪಡಬಾರ್ದು ಅಂತ ನನ್ನ ತಂದೆನ ಕರ್ಕೊಂಡು ಶಿವಮೊಗ್ಗದಿಂದ ನಾನು ಕೋಲಾರಕ್ಕೆ ಬಂದೆ. ಕೋಲಾರಕ್ಕೆ ಬಂದುಬಿಟ್ಟು 7 ದಿನ ನಾನು ಇರೋಕ್ಕೆ ಅವಕಾಶ ನಾನೇ ಹೇಳಿದ್ದೆ, 7 ದಿವಸ ನಾನು ಇರ್ತೀನಿ ಅಂತ. ಆಯಿತು ಅಂದ್ಬಿಟ್ಟು ಅವರು ಮೊದಲನೇ ದಿವಸದಿಂದನೇ ಏನೇನು ಫುಡ್ ಏನಿದೆ ಎಲ್ಲವನ್ನು ಅವರು ಬರೀ ಆಹಾರದಲ್ಲೇ, ಮತ್ತಿನ್ನೇನು ಬೇರೆ ಏನಿಲ್ಲ. ಮತ್ತು ಈ ಪರಿಸರದಲ್ಲಿ ಅವ್ರದ್ದು ಒಂದು ಒಳ್ಳೆ ಪರಿಸರ ಇದೆ. ಆ ಪರಿಸರದಲ್ಲಿ ವಾಕಿಂಗ್ ಮಾಡಬೇಕು, ಬಿಸಿಲಲ್ಲಿರಬೇಕು, ಗಾಳಿ ಬೆಳಕು ಮತ್ತು ಬಿಸಿಲು, ಈ ಥರ ಸ್ವಾಭಾವಿಕವಾಗಿ ಪ್ರಕೃತಿಯನ್ನೇ ಅವಲಂಬಿಸಿ ನಮಗೆ ಬೇಕಾದಂಥ ಒಳ್ಳೆಯ ಆಹಾರಗಳು, ಇದ್ರ ಮೇಲೆ ಅವಲಂಬಿಸಿ ಇವತ್ತಿಗೆ ನಮಗೆ 7 ದಿವಸ ಆಗಿದೆ ನಾವು ಬಂದು. ಈ 7 ದಿವಸದಲ್ಲಿ ನಮ್ಮ ತಂದೆಗೆ ಇದ್ದಂಥ 4 ಬಿ ಪಿ ಮಾತ್ರೆಯಲ್ಲಿ 2 ಬಿ ಪಿ ಮಾತ್ರೆಗಳು ಆಲ್ರೆಡಿ ಅವ್ರು ನಿಲ್ಲಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಬಿ ಪಿ ಚೆಕ್ ಮಾಡಿಸಿದಾಗ 119/75, ಅಂದರೆ 119/75 ಬಿ ಪಿ ಬಂದಿದೆ. ಈಗ ಮತ್ತೆ ನಾನು ಇನ್ನೂ ಒಂದು 4-5 ದಿವಸ ಇದ್ದಿದ್ದರೆ ಆ 2 ಮಾತ್ರೆಗಳು ಸಹ ಕಡಿಮೆ ಆಗ್ಬೋದಿತ್ತು. ಆದರೆ ಕಾರಣಾಂತರದಿಂದ ನನಗೆ ಇರೋಕ್ಕಾಗ್ತಾ ಇರೋದ್ರಿಂದ ನಾವು ಹೋಗಬೇಕಾಗಿದೆ. ಆ ಫುಡ್ ಕಲ್ಚರ್ ಮುಂದೆ ಮಾಡಿ ಅದನ್ನು ಆ ಮಾತ್ರೆಗಳು ನಿಲ್ಲಿಸ್ಬೇಕು ಅನ್ನೋದು ಇದೆ. ನಾನಿಲ್ಲಿ ಹೇಳ್ತಿರೋದಿಷ್ಟೇ, ಎಲ್ಲೇ ಅಲೋಪತಿಯಲ್ಲಾಗಲಿ ಎಲ್ಲೇ ಆಗಲಿ ಮಾತ್ರೆಗಳು ಜೀವನ ಪರ್ಯಂತ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾತ್ರೆಗಳನ್ನು ನಿಲ್ಲಿಸ್ಬಿಟ್ಟು ಆಹಾರದಲ್ಲೇ ನಾವು ಮಾಡ್ಕೋಬೋದು ಅಂತ ಇದ್ದಾಗ ಯಾಕೆ ಈ ಥರ ಸೆಂಟ್ರ್ಗಳನ್ನು ನಾವು ಬಳಸ್ಕೋಬಾರ್ದು? ಯಾಕೆ ಇದರಿಂದ ನಾವು ಆರೋಗ್ಯವಾಗಿ ಇರಬಾರ್ದು? ಕೆಲವೊಂದು ಮಾತ್ರೆಗಳು ತೊಗೊಂಡಾಗ, ಲಾಂಗ್ ಟೈಮ್ ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರ್ತವೆ. ಅದನ್ನು ಅವಾಯ್ಡು ಮಾಡ್ಬೋದು. ಒಂದು ಸ್ವಲ್ಪ ದಿನ ಬಂದರೆ ನಮಗೂ ಸಹ ಪರಿಸರದ ಜೊತೆಗೆ ಒಂದು ಸಂಬಂಧ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂದು ಪಿಕ್ನಿಕ್ ಅನ್ನೋ ಥರ ಬಂದರೆ ಇಲ್ಲಿ ಆರೋಗ್ಯನ ಸುಧಾರಣೆ ಮಾಡಿಕೊಂಡು ಹಳೆ ಮಾತ್ರೆಗಳನ್ನು ಬಿಟ್ಬಿಟ್ಟು ಆರಾಮಾಗಿ ಖುಷಿಯಿಂದ ಹೋಗ್ಬೋದು. ಇನ್ನೊಂದು, ನಮ್ಮ ತಂದೆಯವರಿಗೆ ಬಿ ಪಿಯಿಂದ ಬ್ರೈನ್ ಹ್ಯಾಮರೇಜ್ ಆಯಿತು, ಸ್ಟ್ರೋಕ್ ಆಯಿತು. ಆದರೆ ಬ್ರೈನ್ ಹ್ಯಾಮರೇಜ್ ಆದಮೇಲೆ ಪ್ರಾಬ್ಲಮ್ ಏನಾಯಿತು, ಅವರಿಗೆ ಮೆಮೊರಿ ಇರಲಿಲ್ಲ. ಅಂದರೆ ಅವರಿಗೆ ನನ್ನ ಹೆಸರು ಏನು ಅನ್ನೋದೇ ಗೊತ್ತಿರಲಿಲ್ಲ.
ನಮ್ಮ ತಂದೆ ನನ್ನ ಹೆಸರು ಹೇಳ್ತಿರಲಿಲ್ಲ, ಅವ್ರ ಊರ ಹೆಸರು ಹೇಳ್ತಿರಲಿಲ್ಲ, ಅವ್ರ ಹೆಸರು ಹೇಳ್ತಿರಲಿಲ್ಲ. ಆಮೇಲೆ ಸ್ಟೇಬಲಾಗಿ ನಡೀತಾ ಇರಲಿಲ್ಲ, ಸ್ವಲ್ಪ ಇನ್ಸ್ಟೇಬಲ್ ಆಗಿದ್ದರು. ಈಗ ಆಮೇಲೆ ಫ್ಲೂಯೆಂಟಾಗಿ ಮಾತಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಇವಾಗ 7ನೇ ದಿವಸ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ತುಂಬ ಗಟ್ಟಿಯಾಗಿ ಮಾತಾಡ್ತಾರೆ. ಆಮೇಲೆ ತುಂಬ ನಮ್ಮ ಥರನೇ ಸ್ಟೇಬಲಾಗಿ ನಡೀತಾರೆ, ಯಾವ ಥರ ವಾಲೋದಾಗಲಿ ಏನೂ ಇಲ್ಲ, ತೊದಲ್ಸಲ್ಲ, ಫ್ಲೂಯೆಂಟಾಗಿ ಮಾತಾಡ್ತಾರೆ. ನೆನಪಿನ ಶಕ್ತಿಯಾಗಿ ಅವ್ರ ಹೆಸರು ಅವ್ರು ಹೇಳ್ತಾರೆ, ಕೇಳಿದ್ರೆ ಇವಾಗ ಅವ್ರ ಊರ ಹೆಸರು ಯಾವುದನ್ನೋದು ಹೇಳ್ತಾರೆ, ಮಕ್ಕಳ ಹೆಸರು ಹೇಳ್ತಾರೆ. ಅಂದರೆ ಇಲ್ಲಿ ಬಂದ ಮೇಲೆ ನಾನು ಈ ಎಲ್ಲ ಬದಲಾವಣೆಗಳನ್ನು ನಾನು ಕಂಡಿದ್ದೀನಿ. ಅವ್ರು ನನ್ನ ಹೆತ್ತ ತಂದೆ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಇದ್ರೂ ಸಮಸ್ಯೆ ಇದ್ದಿದ್ರೆ ಇಲ್ಲ ಆಗತ್ತೆ ಅಂತಿದ್ದೆ, ಇಲ್ಲಾಂದರೆ ಆಗಲ್ಲ ಅಂತಿದ್ದೆ. ನಾನು ಸುಳ್ಳು ಹೇಳೋ ಏನಿಲ್ಲ. ಇದುವರೆಗೂ 7 ದಿವಸದಲ್ಲಿ ಏನು ಬದಲಾವಣೆಗಳಾಗಿದೆ ನಾನು ಅದನ್ನು ಮಾತ್ರ ನನ್ನ ತಂದೆ ಜೊತೆ ನಿಂತ್ಕೊಂಡೇ ಹೇಳ್ತಿದ್ದೀನಿ. ಹಾಗಾಗಿ ಯಾರು ಬೇಕಾದರೂ ಸಹ ಬಂದುಬಿಟ್ಟು ಇಲ್ಲಿ BP ಶುಗರನ್ನು ಅಥವಾ ಜೀವನ ಪರ್ಯಂತ ತಗೊಳ್ಳೋಂಥ ಮಾತ್ರೆಗಳನ್ನು ಕೇವಲ ಆಹಾರಗಳನ್ನ ಬಳಸ್ಕೊಂಡು ಆಹಾರದಿಂದನೇ ಆ ಮಾತ್ರೆಗಳನ್ನು ಬಿಡ್ಬೋದು ಅನ್ನೋದನ್ನು ನಾನು ಕಲಿತೆ. ಹಾಗಾಗಿ ಇಲ್ಲಿ ಚೆನ್ನಾಗಿದೆ, ಬರ್ಬೋದು, ಇರ್ಬೋದು, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಇನ್ನೂ ಮತ್ತೆ ನಾನು ನಮ್ಮ ತಾಯಿಗೂ ಸಹ ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀನಿ. ನಾನು ಚೆನ್ನಾಗಿರೋದಕ್ಕೆ ಅಲ್ವಾ ನಮ್ಮ ತಾಯಿನೂ ಸಹ ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋ ನಾನು ಅನಿಸಿಕೆ ಆಗ್ತಿರೋದು. ಅದೇ ಚೆನ್ನಾಗಲಿಲ್ಲ ಅಂದರೆ ನಾನೇನಾದರೂ ಹೇಳ್ತಿದ್ನ. ಹಾಗಾಗಿ ಈ ಸೆಂಟರ್ ತುಂಬ ಚೆನ್ನಾಗಿದೆ. ಇದರ ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗಿಂತ ಚೆನ್ನಾಗಿ ನಮಗೆ ಬೆನಿಫಿಟ್ಟು. ಆ್ಯಕ್ಚುಲಿ ಅವ್ರು ಕಮರ್ಷಿಯಲ್ ಮಾಡ್ಬೋದಾಗಿದೆ ಅಂದರೆ ಡಾಕ್ಟರ್ ರಾಜಶೇಖರ್ ಸರು ತುಂಬ ಕಮರ್ಷಿಯಲ್ ಮಾಡುವಂಥ ಅವಕಾಶಗಳಿದೆ. ಇಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಗಳು ಇಟ್ಬಿಟ್ಟು ಇದು ಚೆನ್ನಾಗಿದೆ ನೀವು ತೊಗೊಂಡೋಗಿ ಅಂದರೆ, ಇಲ್ಲಿ ನಾವು ಚೆನ್ನಾಗಾದ್ಮೇಲೆ ನಾವು ನಂಬ್ತಿದ್ವಲ್ಲ, ಆಯಿತು ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ವಿ. ಈ ಥರ ಯಾವುದೇ ರೀತಿ ಕಮರ್ಷಿಯಲಾಗಿ ಅವ್ರು ಯಾವುದೇ ಬಿಸ್ನೆಸ್ ಮಾಡ್ತಾಯಿಲ್ಲ. ಇದನ್ನು ತೊಗೊಳ್ಳಿ ಅನ್ನಲ್ಲ, ಈ ಥರ ಮಾಡಿ ಅನ್ನಲ್ಲ. ಅವ್ರದ್ದು ಏನಿದ್ರು ಅವ್ರ ಆಹಾರ ಪದ್ಧತಿ, ಅವ್ರ ಪರಿಸರ, ಅವರು ಇಲ್ಲಿ ಬಿಸ್ನೆಸ್ ಅಂತೂ ಇಲ್ಲ. ಇರೋದು ತುಂಬ 7 ದಿವಸಕ್ಕೆ ನನಗೆ 11,500 ದುಡ್ಡಾಗಿದೆ. 11,500ದಲ್ಲಿ ನನಗೆ 2 BP ಮಾತ್ರ ಯಾವ ಜಾಗದಲ್ಲಿ ಕಮ್ಮಿ ಆಗ್ತಿತ್ತು? ಯಾರು ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ? 6 ದಿನದಾಗ ಕಡಿಮೆ ಮಾಡಿದ್ಮೇಲೆ ನನಗೆ ಅದಕ್ಕಿಂತ ಇನ್ನೇನಿದೆ ನನಗೆ? 4 BP ಮಾತ್ರೆ ಅಂದರೆ ಕಮ್ಮಿ ಆಯಿತಾ? ಬಿ ಪಿನೂ ಕಮ್ಮಿ ಆಯಿತು, ಮಾತ್ರೆನೂ ಕಮ್ಮಿ ಆಯಿತು, ಆರೋಗ್ಯನೂ ಸುಧಾರಿಸ್ತು, ಮೆಮೊರಿನೂ ಬದಲಾವಣೆ ಬಂತು, ಅವರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆದರು. ಇದಕ್ಕಿಂತ ನನಗೆ ಇನ್ನೇನು ಬೇಕಾಗಿಲ್ಲ. ನಾನು ಇದುವರೆಗೂ ಅಲೋಪತಿ ಆಯುರ್ವೇದಕ್ಕೂ 5-6 ತಿಂಗಳ ಹಿಂದೆ ಸುಮಾರು ಸುತ್ತಾಡ್ಬಿಟ್ಟಿದ್ದೀನಿ. ಅಲ್ಲಿ ಖರ್ಚು ಮಾಡಿದ ದುಡ್ಡನ್ನು ನೋಡಿದ್ರೆ ಇಲ್ಲಿ ಕೊಟ್ಟಿದ್ದು ನನಗೆ 11,500 ನನಗೇನು ಅನಿಸ್ತಾನೇ ಇಲ್ಲ. ನನಗೆ ಇನ್ನೂ 10-15 ದಿವಸ ಆಗಲ್ಲ, ಇನ್ನೊಂದು ತಿಂಗಳು ಇರಿಸ್ಬೇಕು ಅನ್ನೋವಂಥ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಬಟ್ ಕಾಲಾವಕಾಶ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಸಲ 7 ಡೇಸ್ ಮುಗಿಸೋಗ್ತಿದ್ದೀನಿ. ಪ್ಲ್ಯಾನ್ ಮಾಡ್ತಿದ್ದೀನಿ ಇನ್ ಫ್ಯೂಚರಲ್ಲಿ ಲಾಂಗ್ ಟೈಮ್ ಇರಬೇಕು ಅಂತ. ನಮ್ಮ ಆರೋಗ್ಯನೇ ಆಸ್ತಿ. ಎಷ್ಟೇ ಏನೋ ಅಂತಾರಲ್ಲ, ಒಂದು ನಮಗೆ ಜೀವನದಲ್ಲಿ ಸಾವಿರಾರು ಸಮಸ್ಯೆಗಳಿರ್ತವೆ. ಯಾವಾಗ ಆರೋಗ್ಯ ಅನ್ನೋ ಸಮಸ್ಯೆ ಬರುತ್ತೆ ಆವಾಗ ಆ ಸಾವಿರಾರು ಸಮಸ್ಯೆಗಳು ದೂರ ಆಗಿಬಿಟ್ಟು ಆರೋಗ್ಯನೇ ಒಂದು ಮೊದಲನೇ ಸಮಸ್ಯೆ ಆಗಿ ಕಾಡುತ್ತೆ. ಈಗ ಆರೋಗ್ಯ ಉಳಿದ್ರೆ ಸಾಕು, ಈ ಸಮಸ್ಯೆಗಳು ಸಾವಿರಾರು ಸಮಸ್ಯೆಗಳು ನಮ್ಗೆ ಬೇಡಪ್ಪ, ನಾನು ಬದುಕಿದ್ರೆ ಸಾಕು ಅನ್ನೋದಾಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ, ಜೀವನದಲ್ಲಿ ನಾನು ಆಸ್ತಿ ಮಾಡಬೇಕು, ಐಶ್ವರ್ಯ ಮಾಡಬೇಕು, ದುಡ್ಡು ಮಾಡಬೇಕು, ಇನ್ನೊಂದು ಗಳಿಸ್ಬೇಕು ಅಂತ ಅದ್ರ ಹಿಂದೆ ಓಡೋಗು ನಮ್ಮ ಆರೋಗ್ಯನ ಹಾಳು ಮಾಡ್ಕೋದು. ಆ್ಯಕ್ಚುಯಲ್ ಸಂಪತ್ತು ನಮ್ಮ ಆರೋಗ್ಯ ಆಗಿರುತ್ತೆ. ಅದನ್ನು ಬಿಟ್ಬಿಡ್ತೀವಿ, ಇನ್ನೊಂದು ಸಂಪತ್ತರ ಹಿಂದೆ ಹೋಗ್ತೀವಿ. ಕೊನೆಗೆ ಆರೋಗ್ಯ ಹಾಳಾದಾಗ ಆ ಸಂಪತ್ತನ್ನು ಬಿಟ್ಬಿಟ್ಟು ಈ ಆರೋಗ್ಯ ಒಂದು ಉಳಿಸ್ಕೊಂಡ್ರೆ ಸಾಕು, ಇನ್ನು ಯಾವ ಸಂಪತ್ತು ಬೇಡ, ನಾನು ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಹಾಗಾಗಿ ಇದು ನಮ್ಮ ತಂದೆ ನಾನು ಕರ್ಕೊಂಬಂದಿದ್ದಕ್ಕೆ ನನಗೂ ಈಗ ಅನ್ನಿಸ್ತಿದೆ, ನಮ್ಮ ತಂದೆ ನಾನು ಕರ್ಕೊಂಬಂದಿದ್ದ ಇನ್ ಫ್ಯೂಚರಲ್ಲಿ ನನಗೂ ವಯಸ್ಸಾಗ್ತಾ ಸಮಸ್ಯೆಗಳು ಆಗ್ತಾ ಇತ್ತಲ್ವ. ಈ ಸಮಸ್ಯೆಗಳು ನಾನು ಇವಾಗಲೇ ನೋಡಿರೋದ್ರಿಂದ ಈಗ ನಾನು ಹೆಲ್ದಿಯಾಗಿದ್ದೀನಿ. ನಾನು ಇನ್ನೂ ಇದೇ ಫುಡ್ ಲೈಫ್ ಸ್ಟೈಲು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ಇರಬೇಕು ಅನ್ನೋದನ್ನು ನಾನು ಇವಾಗಲೇ ತಿಳ್ಕೊಂಡಿದ್ದರಿಂದ ನಾನು ನನ್ನ ಭವಿಷ್ಯದಲ್ಲಿ ಇನ್ನೂ ನನ್ನ ಆರೋಗ್ಯನ ಇನ್ನೂ ಸುಧಾರಿಸ್ಕೋಬೋದು ಅನ್ನೋದನ್ನು ನಾನು ತಿಳ್ಕೊಂಡೆ. ಹಾಗಾಗಿ ಎಲ್ರಿಗೂ ಸಹ ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಲೈಫ್ ಸ್ಟೈಲು ನಮ್ಮನ್ನು ಅನಾರೋಗ್ಯರಾಗಿ ಮಾಡೋ ಕಾರಣವೇ ನಮ್ಮ ಲೈಫ್ ಸ್ಟೈಲ್. ಸೊ ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕಂದ್ರೆ ಈ ಥರ ನ್ಯಾಚುರಲ್ ಕೇರ್, ಇದು ನ್ಯಾಚುರಲ್ ಕೇರ್ ಮತ್ತು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಆರೋಗ್ಯನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ಕಲಿಸ್ಕೊಡ್ತಾರೆ. ಹಾಗಾಗಿ ನನಗೆ ಈ ಸೆಂಟ್ರು ಇದು ಬೆಂಗಳೂರಿಂದ ಕೋಲಾರ ಹತ್ರ ಚಾಮರಹಳ್ಳಿ ಅಂದ್ಬಿಟ್ಟು ಡಾಕ್ಟರ್ ರಾಜಶೇಖರ್ ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಒಂದು ಏನು ನನಗೆ ಖುಷಿಯಾಗಿದ್ದು ಅಂದರೆ, ಬಿಸ್ನೆಸ್ ಅಂತ ನನಗೆ ಎಲ್ಲೂ ಕಂಡೇ ಇಲ್ಲ. ಮಾಡ್ಬೋದಾಗಿದ್ರು ಹೆಜ್ಜೆ ಹೆಜ್ಜೆಗೂ ಬಿಸ್ನೆಸ್ ಮಾಡುವಂಥ ಜಾಗ ಇದು. ಆದರೆ ಇಲ್ಲಿ ಯಾವುದು ಕಮರ್ಷಿಯಲ್ ಇಲ್ಲ, ಅವರೊಂದು ಸೇವೆ ಥರ ಮಾಡ್ತಿದ್ದಾರೆ. ಅದನ್ನು ಯುಟಿಲೈಸ್ ಮಾಡ್ಕೊಂಡವನು ಬುದ್ಧಿವಂತ. ಯಾಕಂದರೆ ಇನ್ ಫ್ಯೂಚರಲ್ಲಿ ಹೆಂಗಾಗುತ್ತೆ ನನಗಂತೂ ಗೊತ್ತಿಲ್ಲ. ಆದರೆ ಇವಾಗ ಪರಿಸ್ಥಿತಿಯಲ್ಲಿ ಅತಿ ಕಡಿಮೆ ದುಡ್ಡಲ್ಲಿ ಇಂಥ ಒಳ್ಳೆ ಪರಿಸರದಲ್ಲಿ ಇಂಥ ಒಳ್ಳೆ ಆರೋಗ್ಯಕರವಾದಂಥ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ನೀವು ಇದಕ್ಕಿಂತ ಹೆಚ್ಚಾಗಿ ಇನ್ನೇನೇನೋ ಬಯಸೋಕ್ಕೆ ಸಾಧ್ಯನೇ ಇಲ್ಲ. ನನಗೇನು ಹಣದ ಬಗ್ಗೆ ಆಗಲಿ ನನಗೆ ಏನು ಯೋಚನೆ ಮಾಡಿ, ಯಾಕಂದರೆ ಆಲ್ರೆಡಿ ನಾನು ಹಾಸ್ಪಿಟ್ಲಿಗೆ ತುಂಬ ದುಡ್ಡು ಹಾಕ್ಬಿಟ್ಟಿದ್ದೀನಿ.
ಆ ದುಡ್ಡು ಹಾಕಿದ್ರೆ ನನಗೆ ಮಾತ್ರೆಗಳು ಜಾಸ್ತಿ ಆಗ್ತಿದ್ದೇ ಹೊರತು ಮಾತ್ರೆಗಳು ಕಡಿಮೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಂದಮೇಲೆ ನನಗೆ ಖುಷಿ ಆಗ್ತಿರೋದೇನೋ ಮಾತ್ರೆಗಳು ಹೋಯ್ತಲ್ಲ ಅದೇ ನನಗೆ ಖುಷಿ. ಆಮೇಲೆ ನಮ್ಮ ತಂದೆಗೆ ನಮ್ಮ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆದರು. ಇದಕ್ಕಿಂತ ನಾನು ಏನು ಬೇಕು, ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದೀನಿ. ನಮ್ಮ ತಂದೆಗೆ 5-6 ತಿಂಗಳಿಂದ ನಾನು 12 ಲಕ್ಷ ಖರ್ಚು ಮಾಡಿದ್ದೀನಿ. ಅದ್ರ ಮುಂದೆ ಈ 11,500 ನನಗೆ ಏನು ಅನ್ನಿಸ್ತು, ನನಗೇನು ಅನ್ನಿಸ್ಲೇ ಇಲ್ಲ. ಹಾಗಾಗಿ ಇಲ್ಲಿ ದುಡ್ಡು ಇಲ್ಲ, ಖರ್ಚು ಇಲ್ಲ, ಏನೂ ಇಲ್ದಂಗೆ ಸುಮ್ಮನೆ ಟೈಮ್ ಪಾಸ್ ಬಂದಂಗೆ ಬಂದುಬಿಟ್ಟು ಹೋದ್ರೇ ನಿಮ್ಮ ಆರೋಗ್ಯ ಆರಾಮಾಗಿ ಸರಿ ಮಾಡಿಸ್ಕೊಂಡು ನೀವು ಹೋಗ್ಬೋದು. ಇದಂತೂ ಭರವಸೆ ನಾನು ಕೊಡ್ತಾಯಿದ್ದೀನಿ. ನಾನು ಬಂದಿದ್ದು ದುಃಖದಿಂದ. ನಮ್ಮ ತಂದೆ ಹಿಂಗಿದೆಯಲ್ಲ, ಏನು ಮಾಡೋದು, ಹೆಂಗಾಗತ್ತೆ ಇಲ್ಲೋ ನನಗೂ ಗೊತ್ತಿರಲಿಲ್ವಲ್ಲ. ಯಾವಾಗ ಅನುಭವ ಮಾಡಿ 7ನೇ ದಿವಸಕ್ಕೆ ಬಂದು 7ನೇ ದಿವಸ ಖುಷಿಯಾಗಿ ಹೋಗ್ತಿದ್ವಿ. ಇದು ನಾನು ಒಬ್ಬಂದಲ್ಲ ಇದು ಸಮಸ್ಯೆ, ಈ ಖುಷಿ ಪ್ರತಿ ನಾನು ಬಂದಾಗ ಹೋಗ್ತಾ ಇದ್ರಲ್ಲ ಅವರೆಲ್ಲ ಹೇಳಿದ್ದು ಒಂದೇ ಮಾತು, ಚೆನ್ನಾಗಾಗ್ತೀರಾ ಕಣ್ರಿ, ಚೆನ್ನಾಗಾಗ್ತೀರಾ, ನಾವು ಬಂದಾಗ ಹಿಂಗಿದ್ವಿ, ಹಿಂಗೆ ಹೋಗ್ತಾಯಿದ್ವಿ, ಚೆನ್ನಾಗಾಗಿ ಹೋಗ್ತಿದ್ವಿ. ಪ್ರತಿಯೊಬ್ಬರು ಬಾಯಲ್ಲಿ ನಾವು ಬಂದಾಗ ಹೆಂಗೆ ಬೇಜಾರಿದ್ವಿ, ಹೋಗ್ಬೇಕಾದ್ರೆ ಖುಷಿಯಾಗಿದ್ವಿ, ನೀವು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರಾ ನೋಡಿರಂತೆ ಅಂತ ಹೇಳೋರು. ಪ್ರತಿಯೊಬ್ಬರು ಸಿಕ್ಕೋರು ಹಿಂಗೆ ಅನ್ನೋರು. ನಮ್ಮ ತಂದೆಗೆ ನೋಡಿದಾಗೆಲ್ಲ ನೀವು ಯಜಮಾನ್ರೆ ನೀವು ಚೆನ್ನಾಗಾಗ್ತೀರಾ, ನೀವು ತುಂಬ ಚೆನ್ನಾಗಾಗ್ತೀರಾ, ನೀವು ತುಂಬ ಚೆನ್ನಾಗಾಗ್ತೀರಾ, ನೀವು ನೋಡಿರಂತೆ 7 ದಿವಸ ಆದಮೇಲೆ ನೀವೇ ಹೇಳ್ತೀರಾ, ನೀವು ಇನ್ನೊಬ್ರಿಗೆ ಹೇಳ್ತೀರಾ ಅಂತ ಹೇಳ್ತಿದ್ರು. ಅದು ಸತ್ಯ. ನಮ್ಗೆ ನಾನು ಆಗಿದ್ದ ಅನುಭವ, ಅವ್ರಿಗೂ ಆಗಿರೋ ಅನುಭವ ಎಲ್ಲ ಸತ್ಯವಾಗಿದೆ, ಚೆನ್ನಾಗಿದೆ. ಯಾರು ಬೇಕಾದರೂ ಬಳಸ್ಕೋಬೋದು. ಇದು ಒಂಥರ ಗಾಳಿ ಬೆಳಕು ಸೂರ್ಯ ಯಾರು ಬೇಕಾದ್ರೂ ಬಳಸ್ಕೋಬೋದಲ್ಲ, ಆ ಥರ ಜೀವ ಸಂಜೀವನಿ ನ್ಯಾಚುರಲ್ ಲೈಫ್ ಇದೆ. ಇದನ್ನು ಬಳಸ್ಕೊಳ್ಳದೆ ಇರೋದು, ಉಪಯೋಗಿಸೋದು ನಮ್ಮ ದುರಾದೃಷ್ಟ ಅನ್ಕೋಬೋದು ಹೊರತು ಬೇರೆ ಏನು ಇದರಿಂದ ಅವ್ರು ಏನು ಬಿಸ್ನೆಸ್ಸಾಗಿ ಮಾಡಿದ್ರೆ ಅವ್ರು ಕಳ್ಕೊಬೋದಿತ್ತು. ಅವ್ರು ಬಿಸ್ನೆಸ್ಸಾಗಿ ಏನು ಮಾಡ್ಕೊಳ್ತಾ ಇಲ್ಲ. ಹಾಗೆ ಇದನ್ನು ಯಾರು ಯೂಸ್ ಮಾಡಿಕೊಂಡ್ರೆ ಅವ್ರದ್ದೇ ಅದೃಷ್ಟ ಅಂತ ಹೇಳ್ಬೋದು. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. 9449552230 9481638444.